ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆ ಅನ್ನೋ ಪತ್ರಿಕೆಯಲ್ಲಿ ಬರುವಂತಹ ಬಡತನ ಮತ್ತು ನಿರುದ್ಯೋಗ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಹೇಗೆ, ಮತ್ತು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಸರ್ಕಾರ ಆಗಿಂದಾಗೆ ತಗೊಂಡಿರುವಂತಹ ಕ್ರಮಗಳೇನು ಅಥವಾ ಪಾಲಿಸಿರುವಂತಹ ಕಾರ್ಯಕ್ರಮಗಳು ಯಾವುದು, ಈ ಕಾರ್ಯಕ್ರಮಗಳನ್ನು ಒಂದು ಪರಿಚಯವನ್ನು ನಾವು ಮಾಡ್ಕೋಬಹುದು. ಆಗಿಂದಾಗೆ ನೀವು ಜನಸಂಖ್ಯೆ ಸಮಸ್ಯೆ ಜೊತೆಗೆ ಒಂದಾಗಿ ಬಂದಿರುವಂತಹ ಈ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆ ಒಂಥರ ಕರ್ನಾಟಕ ರಾಜ್ಯವನ್ನಾಗ್ಲಿ ಅಥವಾ ಭಾರತದ ಆರ್ಥಿಕತೆಯನ್ನಾಗ್ಲಿ ಬಾಧಿಸದೇ ಇರುವಂತಹ ವರ್ಷನೇ ಇಲ್ಲ ಅಥವಾ ಕಾಲನೇ ಇಲ್ಲ. ಪ್ರತಿ ಸರ್ಕಾರಗಳು ಆಗಿಂದಾಗೆ ಅವರ ಸಮಯಕ್ಕೆ ತಕ್ಕ ಹಾಗೆ, ಆಯಾ ಕಾಲಮಾನಕ್ಕೆ ತಕ್ಕ ಹಾಗೆ, ಆಯಾ ಕಾಲಮಾನದ ಆರ್ಥಿಕ ಪರಿಸ್ಥಿತಿಗೆ ತಕ್ಕ ಹಾಗೆ ಕೆಲವೊಂದು ಕ್ರಮಗಳನ್ನು ತಗೊಳ್ತಾನೆ ಬರ್ತಿದೆ. ಆದರೂ ಈ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾನೆ ಹೋಗ್ತಿದೆಯೇ ಹೊರತು ಇದು ಮುಗೀತು, ಈ ಸಮಸ್ಯೆ ನಮಗೇನು ಈ ಪ್ರಾಬ್ಲಮ್ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬಂದೇ ಇಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಯಲಿ ಸಿ, ದಿ ಗೌರ್ಮೆಂಟ್ ಹ್ಯಾಸ್ ಟು ಲುಕ್ ಇನ್ ಟು what is the problem that is going on, or what are the programs that would be successful in removing this poverty and unemployment. See, the government since independence, it has been taking various measures for the removal of poverty and unemployment in one way or the other, suitable for that period of time, suitable for that economic position in that particular year. In spite of that, we find that the problem of poverty and unemployment has been increasing day by day. Okay, so what are the programs that the government has taken for the removal of poverty alleviation and unemployment? ಹಿಂದಿನಿಂದ ಈಗಿನವರೆಗೂ ಏನೆಲ್ಲ ಕ್ರಮಗಳನ್ನು ತಗೊಂಡಿದೆ ಮತ್ತು ಈ ಕ್ರಮಗಳು ಎಷ್ಟರ ಮಟ್ಟಿಗೆ ಜನರನ್ನ ತಲುಪಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. When you look at the programs, poverty and unemployment are the most severe problems affecting economic development of Karnataka. Due to this, in order to solve the problem of poverty and unemployment, the government has introduced employment creation and income increasing programs. The following are some of the measures suitable for Karnataka. ಅಂದರೆ ಬಡತನ ಮತ್ತು ನಿರುದ್ಯೋಗ ಕರ್ನಾಟಕದಲ್ಲಿ ಕ್ಲಿಷ್ಟಕರವಾದ ಸಮಸ್ಯೆ ಅಂತ ಹೇಳಿ ಗುರುತಿಸಿ, ಆರ್ಥಿಕ ವ್ಯವಸ್ಥೆಗೆ ಇದೊಂದು ಮಾರಕ ಅನ್ನೋದನ್ನ ಪರಿಗಣಿಸಿ, ಸರ್ಕಾರ ಬಡತನ ಮತ್ತು ನಿರುದ್ಯೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಉದ್ಯೋಗ ಸೃಷ್ಟಿ ಮತ್ತು ಆದಾಯದ ಹೆಚ್ಚಳದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾನೆ ಬರ್ತಾ ಇದೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೆ ಒಪ್ಪುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಕೈಗೊಂಡಿದೆ. ಈ ಕಾರ್ಯಕ್ರಮಗಳು ಯಾವುದು ಅನ್ನೋದನ್ನು ನಾವೀಗ ನೋಡ್ಬೋದಾಗಿರುತ್ತೆ. ಒಂದು, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ. ಇದು ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಏನಿದೆ, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಅಂಡ್ ಇಟ್ ಈಸ್ ಆಲ್ಸೋ ಅನ್ ಓಲ್ಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ದಿ ದೆನ್ ಗವರ್ಮೆಂಟ್. ಅಂದರೆ IRDP ಬಡತನ ನಿವಾರಣೆ ಕಾರ್ಯಕ್ರಮದಲ್ಲಿ ಇರುವಂತಹ ಒಂದು ಹಳೆಯದಾದ ಮತ್ತು ವ್ಯಾಪಕವಾದ ಯೋಜನೆ. ಇಟ್ಸ್ ಅನ್ ಓಲ್ಡ್ ಅಂಡ್ a more wide program that was initiated by the government. 1979 this was started in 1979. Actually, when they started in 1979, it was done in only few selected taluks, and later on it was extended to the next year, that is in 1980, it was extended to all over the country. ಅಂದರೆ ಶುರು ಮಾಡಿದಾಗ ಕೆಲವೊಂದು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಹೇಗೆ ಇದನ್ನ ಶುರು ಮಾಡ್ಬೋದು ಅಂತ ಹೇಳಿ ಮಾಡಿದಂಥದ್ದು. ನಂತರದಲ್ಲಿ ಮುಂದಿನ ವರ್ಷ ಅದನ್ನ ಇಡೀ ದೇಶಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು. ಅಂದ್ರೆ ಇಲ್ಲಿ ಬ್ಯಾಂಕಿನಿಂದ ಸಾಲ ಹಣ ಮತ್ತು ಸರ್ಕಾರದ ಸಹಾಯಧನದ ಮೂಲಕ ಪ್ರಾಯೋಜನದಾರರಿಗೆ ಸ್ವತ್ತುಗಳನ್ನು ಒದಗಿಸೋದು ಈ ಕಾರ್ಯಕ್ರಮದ ಸ್ವರೂಪ. ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಡೋದ್ರ ಮೂಲಕ ಮತ್ತೆ ಬ್ಯಾಂಕ್ ಲೋನ್ ಅನ್ನ ಕೊಡಿಸೋದ್ರ ಮೂಲಕ ಜನರು ಸ್ವತ್ತನ್ನ ಪಡ್ಕೊಳ್ಳೋ ಹಾಗೆ ಮಾಡೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಈ ಯೋಜನೆಯಲ್ಲಿ ಪ್ರತಿ ವರ್ಷ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಬೆನಿಫಿಷಿಯರೀಸ್ ಯಾರಿದ್ದಾರೆ ಅವರನ್ನ, ಅಂದ್ರೆ
ಈ ಫಲಾನುಭವಿಗಳು ಯಾರಿದ್ದಾರೆ ಅವರನ್ನ ಗ್ರಾಮ ಸಭೆಯ ಮೂಲಕ ಆಯ್ಕೆ ಮಾಡೋದು. ದಟ್ ಈಸ್ ದಿ ಬೆನಿಫಿಷಿಯರೀಸ್ ಆರ್ ಸೆಲೆಕ್ಟೆಡ್ ಆನ್ ದಿ ಬೇಸಿಸ್ ಆಫ್ by the Grama Sabha, and the beneficiaries are usually the people who live below the poverty line. ಹೀಗೆ ಆಯ್ಕೆ ಮಾಡಿದ ಮೇಲೆ ಈ ಜನರಿಗೆ ಗರಿಷ್ಠ 12,000 ರೂಪಾಯಿ ಅಡ್ವಾನ್ಸ್ ಮೀರದೇ ಇರೋ ಹಾಗೆ ಬ್ಯಾಂಕಿನಿಂದ ಸಾಲವನ್ನ ಕೊಡೋದು, ಮತ್ತೆ ಸರ್ಕಾರ ಸಹಾಯಧನವನ್ನ ಕೂಡ ಕೊಟ್ಟು ಒಂದು ಸ್ವತ್ತನ್ನ ನಿರ್ಮಾಣ ಮಾಡಿ ಕೊಡುವಂಥದ್ದು, ಒಂದು ಸ್ವತ್ತನ್ನ ಕೊಡಿಸುವಂಥದ್ದು. ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ which was implemented with an intention of giving an advance of ₹12,000 for the beneficiary, that is a person who was identified as the person living below the poverty line by the Grama Sabha of that particular village, and to give him ₹12,000 from the bank and subsidy from the government to create an asset for him or to buy a wealth for himself. That was the main intention of this scheme. ಇಲ್ಲಿ ಈ ಗ್ರಾಮೀಣ ಅಭಿವೃದ್ಧಿಯ ಆಬ್ಜೆಕ್ಟಿವ್ಸ್ ಅನ್ನ, ಧ್ಯೇಯೋದ್ದೇಶವನ್ನ ನೀವು ನೋಡ್ತಾ ಹೋದ್ರೆ, ಬಡತನ ನಿವಾರಣೆಗಾಗಿ ಪ್ರಯೋಜನದಾರರು ಸಾಲದ ಹಣ ಮತ್ತು ಸಹಾಯಧನದ ಮೂಲಕ ಸ್ವತ್ತನ್ನ ಖರೀದಿಸಿಕೊಡೋದು ಒಂದು. ಆ ಸ್ವತ್ತಿನ ನೆರವಿನಿಂದ ಈ ಬೆನಿಫಿಷಿಯರಿ ಯಾರಿರ್ತಾರೆ ಅವರ ಆದಾಯ ಮತ್ತು ಉದ್ಯೋಗ ಅವಕಾಶಗಳು ಸಿಗೋ ಹಾಗೆ ಮಾಡುವಂಥದ್ದು. ಅಂದ್ರೆ ಅವರಿಗೆ ಈ ಸ್ವತ್ತನ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದ್ರ ಮೂಲಕ ಅವರಿಗೆ ಆದಾಯ ಸಿಗಬೇಕು, ಅದ್ರ ಮೂಲಕ ಅವರಿಗೆ ಉದ್ಯೋಗ ಕೂಡ ಸಿಗಬೇಕು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಮಾರುಕಟ್ಟೆ ವ್ಯವಸ್ಥೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ವಿಸ್ತರಣೆ ಮಾಡೋದು. ದಟ್ ಈಸ್ ಎಕ್ಸ್ಟೆಂಡಿಂಗ್ ದಿ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಬ್ಯಾಂಕ್ಸ್, milk producers cooperative society, markets in the villages. All these facilities has to be extended to the villages. That was the main objective of this IRDP. ಈ ಮೇಲಿನ ಎಲ್ಲ ಅಂಶಗಳ ಮೂಲಕ ಬಡತನ ನಿವಾರಣೆಗೆ ಪ್ರಯತ್ನ ಮಾಡೋದು. That is through all these measures, the main intention of the government was to reduce the poverty level in that particular area or in that particular village. Through that, it was extended to the entire state and entire nation. That was the intention. ಎರಡನೇದು ಜವಾಹರ್ ರೋಜ್ಗಾರ್ ಯೋಜನಾ. ಜವಾಹರ್ ರೋಜ್ಗಾರ್ ಯೋಜನಾ ಇದು 7ನೇ ಪಂಚವಾರ್ಷಿಕ ಯೋಜನೆ ಕೊನೆ ವರ್ಷದಲ್ಲಿ ಜವಾಹರ್ ರೋಜ್ಗಾರ್ ಯೋಜನವನ್ನ ಅನುಷ್ಠಾನ ಮಾಡಿದ್ದಾರೆ. ಈ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ NREP, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ಮತ್ತೆ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ RLEGP ಅಂತ ಒಂದು ಕಾರ್ಯಕ್ರಮ ಇತ್ತು. ಗ್ರಾಮೀಣ ಭೂರಹಿತ ಉದ್ಯೋಗ ಭರವಸೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇತ್ತು. ಸೊ ಈ ಎರಡೂ ಕಾರ್ಯಕ್ರಮವನ್ನ ಒಟ್ಟುಗೂಡಿಸಿ ಜವಾಹರ್ ರೋಜ್ಗಾರ್ ಯೋಜನಾ ಅಂತ ಹೆಸರಿಟ್ಟು ಇದನ್ನ April 1, 1989 ಅಲ್ಲಿ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾರೆ. ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ ವಿಚ್ ವಾಸ್ ಇಂಪ್ಲಿಮೆಂಟೆಡ್ by merging two programs, that was National Rural Employment Program and Rural Landless Employment Guarantee Program, RLEGP ಅಂತ ಒಂದು ಇತ್ತು. ಈ ಎರಡನ್ನೂ ಸೇರಿಸಿ ಜವಾಹರ್ ರೋಜ್ಗಾರ್ ಯೋಜನವನ್ನ ಮಾಡಿತ್ತು. ರೋಜ್ಗಾರ್ ಮೀನ್ಸ್ ಎಂಪ್ಲಾಯ್ಮೆಂಟ್. ರೋಜ್ಗಾರ್ ಅಂದ್ರೆ ಎಂಪ್ಲಾಯ್ಮೆಂಟ್, ಉದ್ಯೋಗ ಅಂತ ಅರ್ಥ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕಲ್ಪಿಸೋದು ಮತ್ತೆ ಅವರ ಜೀವನ ಸಾಮರ್ಥ್ಯವನ್ನ ಒದಗಿಸೋದು, ಇದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ಯೋಜನೆಯನ್ನ ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ ಅವರ ಹುಟ್ಟುಹಬ್ಬದ ನೆನಪಿನಾರ್ಥವಾಗಿ ಇದನ್ನ ಶುರು ಮಾಡಿದಂಥ ಕಾರ್ಯಕ್ರಮ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ನಿರುದ್ಯೋಗಿಗಳು ಮತ್ತೆ ಅರೆ ಉದ್ಯೋಗಿಗಳು ಯಾರಿರ್ತಾರೋ ಪುರುಷರು ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶವನ್ನ ಕಲ್ಪಿಸುವಂಥದ್ದು. ದ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಎಕ್ಸ್ಟೆಂಡ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಬೋತ್ ಅನ್ಎಂಪ್ಲಾಯ್ಡ್ ಅಂಡ್ ಅಂಡರ್ ಎಂಪ್ಲಾಯ್ಡ್ ರೂರಲ್ ವಿಮೆನ್ ಅಂಡ್ ಮೆನ್. ಜೊತೆಗೆ ಗ್ರಾಮೀಣ ವ್ಯವಸ್ಥೆ ಜನರ ಜೀವನ ಮಟ್ಟವನ್ನ ಸುಧಾರಿಸೋದಕ್ಕೆ ನೆರವಾಗುವಂತಹ
ಒಂದು ಆಸ್ತಿಯನ್ನು ಸೃಷ್ಟಿ ಮಾಡಿ ಕೊಡೋದು. ದಟ್ ಈಸ್ ಕ್ರಿಯೇಟಿಂಗ್ ವೆಲ್ತ್ ಫಾರ್ ದಿ ರೂರಲ್ ಪುವರ್ ಸೊ ದಟ್ ದೇರ್ ಸ್ಟ್ಯಾಂಡ್ ಆಫ್ ಲಿವಿಂಗ್ ಇಂಪ್ರೂವ್ಸ್. ಇದು ಅವರ ಮುಖ್ಯ ಉದ್ದೇಶವಾಗಿತ್ತು. ಸೊ ಹಾಗಾಗಿ ವೆನ್ ಎವರ್ ದಿ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಆರ್ ಮೋರ್, ಜವಾಹರ್ ರೋಜ್ಗಾರ್ ಯೋಜನಾದಲ್ಲಿ ಅಡಿನಲ್ಲಿ ಯಾವಾಗ ಅರ್ಜಿದಾರರ ಸಂಖ್ಯೆ ಜಾಸ್ತಿ ಆಗತ್ತೋ ಆವಾಗ 30% ಕೆಲಸವನ್ನ ಅಥವಾ 30% ಕೆಲಸವನ್ನ ಮಹಿಳೆಯರಿಗೆ ಮೀಸಲಾಗಿ ಇಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇದಿಟ್ಕೊಂಡಿತ್ತು. ಹಾಗಾಗಿ 30% ಆಫ್ ರಿಸರ್ವೇಶನ್ ವಾಸ್ ಗಿವನ್ ಫಾರ್ ವಿಮೆನ್ ಹೂ ವಾಂಟೆಡ್ ಟು ವರ್ಕ್. ಸೊ ದಟ್ ಈಸ್ ಅಬೌಟ್ ಜವಾಹರ್ ರೋಜ್ಗಾರ್ ಯೋಜನಾ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್, ಉದ್ಯೋಗ ಭರವಸೆ ಯೋಜನೆ. ಉದ್ಯೋಗ ಭರವಸೆ ನೋಡಿ, ಮಾತಲ್ಲೇ ಭರವಸೆ ಇದೆ. ದಟ್ ಈಸ್ ಅಶ್ಯೂರಿಂಗ್ ದ್ಯಾಟ್ ಅನ್ ಅನ್ಎಂಪ್ಲಾಯ್ಡ್ ಪರ್ಸನ್ ವಿಲ್ ಗೆಟ್ ಅನ್ ಎಂಪ್ಲಾಯ್ಮೆಂಟ್. ಅಂದರೆ ಅವನಿಗೊಂದು ಭರವಸೆಯನ್ನು ಕೊಡೋದು, ಉದ್ಯೋಗವನ್ನು ಒದಗಿಸ್ತೀನಿ ಅಂತ. ಸೊ ಇಲ್ಲಿ ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗ ನಿವಾರಣೆಯ ವ್ಯಾಪಕ ಪ್ರಯತ್ನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಇದು 1983ರಲ್ಲಿ ಆಗಸ್ಟ್ 15 ಪ್ರಾರಂಭ ಆಯಿತು. ಒಂದು ಪ್ರೋಗ್ರಾಮು ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಆಗಲೇ ನಾನು ಹೇಳಿದ್ನಲ್ಲ RLAGP ಅಂತ. ಸೊ ಈ ಪ್ರೋಗ್ರಾಮನ್ನು ಕೈಬಿಟ್ಟು ಅದೇ ಮಾದರಿನಲ್ಲಿ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮನ್ನು ತರ್ತಾರೆ. RLAGPಯನ್ನು ಪೂರ್ತಿಯಾಗಿ ಕೈಬಿಟ್ಟು ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮನ್ನು ತರ್ತಾರೆ. ಇದರ ಉದ್ದೇಶ ಪ್ರತಿಯೊಂದು ಕುಟುಂಬದಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿಗಾದರೂ ವರ್ಷದಲ್ಲಿ 100 ದಿನಗಳ ಕಾಲ ಉದ್ಯೋಗವನ್ನು ಒದಗಿಸುವ ಮೂಲಕ ಗ್ರಾಮೀಣ ಭೂರಹಿತ ರೈತರಿಗೆ ಉದ್ಯೋಗಾವಕಾಶವನ್ನು ವಿಸ್ತರಣೆ ಮಾಡೋದು. ಅಂದರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಈಸ್ ಟು ಪ್ರೊವೈಡ್ at least 100 days of job for the landless farmer family, for at least one person in a family for 100 days in a year. So the employment opportunity will be given to the landless rural farmer. So ಯಾರು ಭೂರಹಿತ ಗ್ರಾಮೀಣ ರೈತರಿರ್ತಾರೋ ಅವರಿಗೆ ಉದ್ಯೋಗಾವಕಾಶವನ್ನು ವರ್ಷದಲ್ಲಿ 100 ದಿನವಾದರೂ, ಕುಟುಂಬದಲ್ಲಿ ಒಬ್ಬನಿಗಾದರೂ ವರ್ಷದಲ್ಲಿ 100 ದಿನನಾದರೂ ಕೆಲಸವನ್ನು ಒದಗಿಸೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಗ್ರಾಮೀಣ ಅರ್ಥವ್ಯವಸ್ಥೆಯ ಕೋರಿಕೆಗಳನ್ನು ಪೂರೈಸುವ ಸಲುವಾಗಿ ಶಾಶ್ವತ ಆಸ್ತಿಯನ್ನು ನಿರ್ಮಿಸಿ ಅರ್ಥವ್ಯವಸ್ಥೆಯ ಮೂಲ ರಚನೆಯನ್ನು ಬಲಪಡಿಸೋದು ಕೂಡ ಇದರ ಇನ್ನೊಂದು ಉದ್ದೇಶ. ಅಂದರೆ ಟು ಫುಲ್ಫಿಲ್ ದಿ ಡಿಮಾಂಡ್ಸ್ ಆಫ್ ದಿ ರೂರಲ್ ಎಕಾನಮಿ ಆ್ಯಂಡ್ ಟು ಕ್ರಿಯೇಟ್ ಅ ಪರ್ಮನೆಂಟ್ ಅಸೆಟ್ ಇನ್ ದಿ villages and to change the basic structure of the rural economy. That is the main intention. ಅಂದರೆ ಇರುವಂತಹ ಆ ರಚನೆಯನ್ನೇ, ಗ್ರಾಮೀಣ ರಚನೆ ಏನಿದೆ ಅದರಲ್ಲಿ ಬದಲಾವಣೆಯನ್ನು ತರಬೇಕು ಅಂತನ್ನೋದು. ಇಲ್ಲಿ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂದ ತಕ್ಷಣ ಒಂದು ರೀತಿ ಒಂದು ಅಶ್ಯೂರೆನ್ಸನ್ನು, ಒಂದು ಗ್ಯಾರಂಟಿಯನ್ನು ಕೊಡುವಂಥದ್ದು, ಉದ್ಯೋಗ ಭರವಸೆಯನ್ನು ಕೊಡುವಂಥದ್ದು. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬದಲ್ಲಿ ಯಾರಿಗೆ ಭೂಮಿ ಇಲ್ವೋ ಅವರಿಗೆ 100 ದಿನನಾದರೂ, ಅಟ್ಲೀಸ್ಟ್ 100 days ಇನ್ ಅ ಇಯರ್ ಒಂದು ಉದ್ಯೋಗವನ್ನು ಕೊಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಸಿದ್ಧಪಡಿಸಿರುತ್ತೆ, ಆದರೆ ರಾಜ್ಯ ಸರ್ಕಾರಗಳು ಇದನ್ನು ಅನುಷ್ಠಾನಗೊಳಿಸಬೇಕಾಗಿರುತ್ತೆ. ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಅದರ ಜವಾಬ್ದಾರಿ. ಸೊ ಇಟ್ ಇಸ್ ಸ್ಟಾರ್ಟೆಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್, ಬಟ್ ರನ್ನಿಂಗ್ ಆಫ್ ದಿಸ್ ಪ್ರೋಗ್ರಾಮ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್ ಗವರ್ಮೆಂಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಈ ದೃಷ್ಟಿಯಿಂದ ಒಂದು ನಿರ್ದಿಷ್ಟ ಯೋಜನೆಯನ್ನು ರಚನೆ ಮಾಡಿ ಆ ಪ್ರಕಾರ ಉದ್ಯೋಗವನ್ನು ಕೊಡ್ತಾ ಹೋದರು. ಆ್ಯಂಡ್ ಈ ಯೋಜನೆ ಪ್ರಕಾರ 20% ಆಫ್ ದಿ ಅಮೌಂಟ್ ವಾಸ್ ಕೆಪ್ಟ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ. ಅಂದರೆ ಸಾಮಾಜಿಕ ಅರಣ್ಯೀಕರಣಕ್ಕೆ ಈ ಹಣದ 20% ಅಷ್ಟು ಹಣವನ್ನು ಸಾಮಾಜಿಕ ಅರಣ್ಯೀಕರಣಕ್ಕೆ, ಅಂದರೆ ಹಳ್ಳಿಗಳಲ್ಲಿ ಗಿಡ ಮರಗಳನ್ನು ನೆಡೆಸೋದು, ಸೋಷಿಯಲ್ ಫಾರೆಸ್ಟ್ರಿಗೆ, ಸಮಾಜದ ಒಂದು ಅರಣ್ಯೀಕೃತ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಬಳಸಬೇಕು ಅಂಥೇಳಿ ಇದನ್ನು ಮಾಡಬೇಕು ಅಂತ ಹೇಳಿ ಮಾಡಿದರು. ಸೊ 20% ಆಫ್ ದಿ ಅಮೌಂಟ್ ವಾಸ್ ರಿಸರ್ವ್ಡ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಅಂಡರ್ ದಿಸ್ ಸ್ಕೀಮ್. ನೆಕ್ಸ್ಟು ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ, ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆಗಳು. ಅಂದರೆ ಹೆಸರೇ ಹೇಳೋ ಹಾಗೆ ಇದಿರೋದೇ ಸಣ್ಣ ರೈತರಿಗೋಸ್ಕರ. ಸೊ ಹಾಗಾಗಿ ಸಣ್ಣ ಹಾಗೂ ಅತಿ ಸಣ್ಣ ರೈತರು, ಅಂದರೆ ಯಾರು
ತುಂಬ ಕಡಿಮೆ ಭೂಮಿಯನ್ನು ಹೊಂದಿರ್ತಾರೋ ಅವರನ್ನು ಸಣ್ಣ ರೈತರು ಅಂತ ಕರಿತೀವಿ. ಯಾರು 1 ಎಕರೆಗಿಂತನೂ ಕಡಿಮೆ ಭೂಮಿಯನ್ನು, ಎಷ್ಟೋ ಒಂದು 10 ಗುಂಟೆ 20 ಗುಂಟೆ ಇಟ್ಕೊಂಡಿರುವಂಥ ರೈತರು ಕೂಡ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಅಂಥವ್ರನ್ನ ಅತಿ ಸಣ್ಣ ರೈತರು ಅಂತ ಕರಿತೀವಿ. ಮತ್ತು ಭೂರಹಿತ ಕಾರ್ಮಿಕರು, ಯಾರು ಭೂಮಿನೇ ಇಲ್ಲದೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡ್ತಿರ್ತಾರೋ, ದಿನಗೂಲಿ ಮಾಡ್ತಿರ್ತಾರೋ, ಅವರಿಗೆ ನೆರವಾಗೋದಕ್ಕೆ ಈ ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿಯನ್ನು ಶುರು ಮಾಡಿದ್ರು. ಇಲ್ಲಿ ಕೃಷಿಕರು ಉತ್ತಮ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಹಣದ ಸಹಾಯವನ್ನು ಕೊಡೋದು ಇದರ ಮುಖ್ಯ ಉದ್ದೇಶ. ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ವಾಸ್ ಅನ್ ಏಜೆನ್ಸಿ ವಿಚ್ ವಾಸ್ ಸ್ಟಾರ್ಟೆಡ್ ಟು ಹೆಲ್ಪ್ ದಿ ಸ್ಮಾಲ್ ಫಾರ್ಮರ್ಸ್, marginal farmers and the landless farmers to introduce mechanization in agriculture. ಅಂದರೆ the financial assistance was given to these farmers to bring about mechanization in agriculture. ಅಂದರೆ ಒಂದು ಯಾಂತ್ರೀಕರಣವನ್ನು ತರಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಉತ್ತಮ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿ ಅನ್ನೋದು ಉದ್ದೇಶವಾಗಿತ್ತು. ಇದರ ವ್ಯಾಪ್ತಿಗೆ ಬರುವಂತಹ ಕಾರ್ಯಕ್ರಮಗಳು ಬಹು ಬೆಳೆಯ ವಿಧಾನ, ಅಂದರೆ ಮಲ್ಟಿಪಲ್ ಕ್ರಾಪಿಂಗ್. ದ ಮೇನ್ ಇಂಟೆನ್ಷನ್, ಯಾಕೆ ಟೆಕ್ನಾಲಜಿ ತರಬೇಕು ಅಗ್ರಿಕಲ್ಚರಲ್ಲಿ ಅಂದರೆ, ಒಂದೇ ಕ್ರಾಪನ್ನು ಬೆಳೆದು ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಬರುತ್ತೋ ಬರಲ್ವೋ ಅನ್ನೋ ಜಿಜ್ಞಾಸೆಯಲ್ಲಿ ಇರೋದಕ್ಕಿಂತ ರೈತ ಯಾವಾಗಲೂ ಮಲ್ಟಿ ಕ್ರಾಪಿಂಗನ್ನು ಮಾಡ್ತಾ ಹೋದರೆ, ಅಂದರೆ ನೋಡಿ, ಒಂದು ಸಾಲಲ್ಲಿ ಕಡಲೆ ಬೆಳೀತಾ ಇರ್ತಾರೆ, ಇನ್ನೊಂದು ಸಾಲಲ್ಲಿ ಜೋಳ ಬೆಳೀತಿರ್ತಾರೆ, ಇನ್ನೊಂದು ಸಾಲಲ್ಲಿ ಈ ಥರ ಒಂದು 2-3 ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳೀತಾ ಹೋಗ್ತಾರೆ. ಇದರಿಂದ ಒಂದರಲ್ಲಿ ಲಾಸ್ ಆದರೂ ಇನ್ನೊಂದು ಲಾಭ ಆಗುತ್ತೆ. ಜೊತೆಗೆ ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ನಾವು ಯಾವಾಗ ಕ್ರಾಪ್ ವೈವಿಧ್ಯತೆಯನ್ನು ತರ್ತೀವೋ ಬೆಳೆ ಬೆಳೆಯೋದ್ರಲ್ಲಿ, ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಸೊ ಮೇನ್ ಇಂಟೆನ್ಷನ್, ಮೆಕನೈಸೇಷನ್ ತರೋದರ ಇಂಟೆನ್ಷನ್ನು ಅಲ್ಲಿ ಮಲ್ಟಿಪಲ್ ಕ್ರಾಪಿಂಗಿಗೆ ಅವಕಾಶ ಕೊಡಬೇಕು, ಅಂದರೆ ಬಹು ಬೆಳೆಯ ವಿಧಾನವನ್ನು ಮಾಡೋದಕ್ಕೆ. ಆಮೇಲೆ ಉತ್ತಮ ತಳಿಗಳನ್ನು ಸೇರಿದ ಹಾಗೆ ಕೃಷಿ ಹೂಡುವಳಿಗಳ ಪೂರೈಕೆ, ತೋಟಗಾರಿಕೆ ಹಾರ್ಟಿಕಲ್ಚರ್ ಮಾಡೋದಕ್ಕೆ, ಹಣ್ಣು ಬೆಳೆಸೋದು ಅಥವಾ ಹೂ ಬೆಳೆಸೋದು, ಇದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಆಮೇಲೆ ಸಣ್ಣ ನೀರಾವರಿ ಬೆಳವಣಿಗೆ, ಈಗ ಸಣ್ಣ ನೀರಾವರಿ ಅಂದರೆ ಈಗ ದ್ರಾಕ್ಷಿ ಬೆಳೆ ಯಾರಾದರೂ ಬೆಳೀತಾ ಇದ್ರೆ ಹನಿ ನೀರಾವರಿಗೆ ಅವಕಾಶ ಮಾಡಿಕೊಡೋದು, ಅಥವಾ ಅದೇನಾದರೂ ಕಾಫಿ ಬೆಳೀತಾ ಇದ್ರು ಅಂತಂದರೆ ತುಂತುರು ನೀರಾವರಿಗೆ ಅವಕಾಶ ಮಾಡಿಕೊಡೋದು. ಈ ರೀತಿ ಸಣ್ಣ ಸಣ್ಣ ಇರಿಗೇಷನ್, ಇಟ್ ಮೇ ನಾಟ್ ಬಿ ಅ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್, ಅಟ್ಲೀಸ್ಟ್ ದಿ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್. ಸೊ ಅಲ್ಲಲ್ಲಿ ಅವ್ರಿಗೆ ಅವರ ಭೂಮಿಗೆ ಸಾಕಾಗುವಷ್ಟು ಒಂದು ಇರಿಗೇಷನ್ ಪ್ರಾಜೆಕ್ಟನ್ನು ಮಾಡಿಕೊಡೋದಕ್ಕೆ ಅವಕಾಶ. ನೀರಾವರಿ ಬೆಳವಣಿಗೆ, ಭೂಸಾರ ಸಂರಕ್ಷಣೆ, ಟು ಕನ್ಸರ್ವ್ ದಿ ಸಾಯಿಲ್ ಫರ್ಟಿಲಿಟಿ, ಭಾಳ ಇಂಪಾರ್ಟೆಂಟು. ನೀವು ಭೂಮಿಯ ಸಾರವನ್ನು ಸಂರಕ್ಷಣೆ ಮಾಡದೆ ಹೋದರೆ ಮುಂದಿನ ವರ್ಷಕ್ಕೆ ಬೆಳೆ ಬರೋದಿಲ್ಲ. ಸೊ ಯು ನೀಡ್ ಟು ಮೇಂಟೈನ್ ದಿ ಸಾಯಿಲ್ ಹ್ಯಾಸ್ ಟು ಬಿ ಕನ್ಸರ್ವ್ಡ್ ಆ್ಯಂಡ್ ಇಟ್ಸ್ ಫರ್ಟಿಲಿಟಿ ಹ್ಯಾಸ್ ಟು ಬಿ ಕನ್ಸರ್ವ್ಡ್ ಸೊ ದಟ್ ದ ಫಾರ್ಮರ್ ಈಲ್ಡ್ಸ್ ಮೋರ್ ಆ್ಯಂಡ್ ಮೋರ್ ಈಲ್ಡ್ ಇಯರ್ ಆಫ್ಟರ್ ಇಯರ್. ಆಮೇಲೆ ಪಶು ಸಂಗೋಪನೆ, ಆನಿಮಲ್ ಹಸ್ಬೆಂಡ್ರಿ, ಈವನ್ ದಟ್ ಹ್ಯಾಸ್ ಟು ಬಿ ಗಿವನ್. ಯಾಕೆಂದರೆ ಕೃಷಿಯ ಜೊತೆಗೆ ಕೃಷಿ ಒಂದನ್ನೇ ಅವಲಂಬಿಸಿ ಅವನು ಜೀವನ ಮಾಡೋದಕ್ಕಿಂತ ಕೃಷಿ ಜೊತೆಗೆ ಬೇರೆ ಎಲ್ಲವನ್ನ ಮಾಡ್ತಾ ಇದ್ದರೆ ಅವನಿಗೆ ಲಾಭ ಬರೋದು ಖಂಡಿತವಾಗತ್ತೆ. ಸೊ ಹಾಗಾಗಿ ಭೂಸಾರ ಸಂರಕ್ಷಣೆ ಜೊತೆಗೆ ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿಗಳನ್ನು ಸಾಕಾಣಿಕೆ, ಇವೆಲ್ಲವೂ ಕೂಡ ಮಾಡ್ತಾ ಹೋಗೋದು ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿನಲ್ಲಿ. ಇವರಿಗೆ ಭೂಮಿ ಕಡಿಮೆ ಇದೆ, ಹಾಗಾಗಿ ಭೂಮಿಯನ್ನು ಹೊರತುಪಡಿಸಿ ಕೃಷಿಗೆ ಸಂಬಂಧಪಟ್ಟಂಥ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ದಟ್ ಈಸ್ ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ವಾಸ್ ಏಜೆನ್ಸಿ, ಆಸ್ ಐ ಟೋಲ್ಡ್ ಯು ಬಿಫೋರ್, ವಿಚ್ ವಾಸ್ ಸ್ಟಾರ್ಟೆಡ್ ಟು ಹೆಲ್ಪ್ ದಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ farmers and landless farmers to help with the mechanization. A small irrigation lines or the small irrigation projects was introduced to all the farmers who are very small, who had a very small piece of land. For example, like drip irrigation or the sprinkler irrigation, whichever was suitable for the particular crop. The main intention was to make the crop, make it multiple cropping system, so that he grows more than one crop at a time. And along with this, there is animal husbandry. Along with this, he goes on with the horticulture. Along with this, he goes on with the poultry farming, many other farming, so that he leads a comfortable life, or he does not stay or remain in that below poverty line always.
ಇದು ಇದರ ಮುಖ್ಯ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಮಾರ್ಜಿನಲ್ ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರ್ ಲೇಬರರ್ಸ್ ಏಜೆನ್ಸಿ. ಇದು ಅತಿ ಸಣ್ಣ ರೈತರ ಮತ್ತು ಕೃಷಿ ಕಾರ್ಮಿಕರ ಸಂಸ್ಥೆಗಳನ್ನು ಗ್ರಾಮೀಣ ಪತ್ತು ಪುನರ್ ಪರಿಶೀಲನಾ ಸಮಿತಿಯ ಶಿಫಾರಸಿನ ಮೇರೆಗೆ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆಗಳ ಜೊತೆ ಸ್ಥಾಪನೆ ಮಾಡೋದಕ್ಕೆ ಇದನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ದಿ ರೂರಲ್ ಗ್ರಾಮೀಣ ಪತ್ತು ಪುನರ್ ವಿಮರ್ಶನಾ ಸಮಿತಿ ಅಥವಾ ಪುನರ್ ಪರಿಶೀಲನಾ ಸಮಿತಿ. ಸೊ ಇಲ್ಲಿ ರೂರಲ್ ಕ್ರೆಡಿಟ್ ರಿವ್ಯೂ ಕಮಿಟಿ, as per the recommendations of the Rural Credit Review Committee, this Marginal Farmers and Agriculture Labour Agency was established. ಇಲ್ಲಿ ತುಂಬ ಸಣ್ಣ ರೈತರಿಗೆ, ಸಣ್ಣ ಹಿಡುವಳಿ ಇರುವಂಥವರಿಗೆ ಗರಿಷ್ಠ ಉತ್ಪಾದನೆಯನ್ನು ಹೇಗೆ ಮಾಡೋದು, ಸಣ್ಣ ಭೂಮಿನಲ್ಲೇ ಗರಿಷ್ಠ ಉತ್ಪಾದನೆ ಹೇಗೆ ಮಾಡೋದು, ಹೌ ಟು ಮ್ಯಾಕ್ಸಿಮೈಸ್ ದಿ ಪ್ರೊಡಕ್ಷನ್, ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ವಿತ್ ಅ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ದಟ್ ಈ ಹ್ಯಾಸ್. ಇದಕ್ಕೆ ಅತಿ ಸಣ್ಣ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಶ್ರೀಮಂತ ರೈತರಿಗೆ ಸಾಧ್ಯವಾದಷ್ಟು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕೊಡಬೇಕು. ದಟ್ ಇಸ್ ಟು ಇನ್ಕ್ರೀಸ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದಿ ಸ್ಮಾಲ್ ಮಾರ್ಜಿನಲ್ ಆ್ಯಂಡ್ ಲ್ಯಾಂಡ್ಲೆಸ್ ಫಾರ್ಮರ್ಸ್. ದ ಮೇನ್ ಇಂಟೆನ್ಷನ್ ವಾಸ್ ದಟ್. ಇದಕ್ಕೆ ರೈತರಿಗೆ ನೇರವಾಗಿ ಹಣಕಾಸಿನ ಸೌಲಭ್ಯವನ್ನು ಕೊಡೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ಟು ಪ್ರೊವೈಡ್ ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದೀಸ್ ಮಾರ್ಜಿನಲ್ ಫಾರ್ಮರ್ಸ್. ದಟ್ ವಾಸ್ ದಿ ಮೇನ್ ಇಂಟೆನ್ಷನ್. ಅಂದರೆ ಇಲ್ಲಿ ಸಂಸ್ಥೆ ಸಾಂಸ್ಥಿಕ ಮೂಲದಿಂದ ಸಾಲ ಕೊಡೋದು. ಯೂಶಲ್ ಆಗಿ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಸಾಂಸ್ಥಿಕ ಮೂಲಗಳಿಗಿಂತ ಸಾಂಸ್ಥಿಕವಲ್ಲದ ಮೂಲಗಳು, ಅಂದರೆ ಸಂಬಂಧಿಕರ ಹತ್ರ ಸಾಲ ತಗೊಳ್ಳೋದು ಅಥವಾ ಸಾಲಿಗರು ಅಂತ ಯಾರು ಇರ್ತಾರೆ ಅಂದರೆ ಬಡ್ಡಿಗೆ ಸಾಲ ಕೊಡುವಂಥವ್ರು, ಇವ್ರ ಹತ್ರ ಕೈ ಸಾಲ ಮಾಡೋದು ಜಾಸ್ತಿ. ಇಲ್ಲಿ ಬಡ್ಡಿನೂ ಜಾಸ್ತಿ, ಮತ್ತು ರೈತ ಸಾಲ ತೀರಿಸದೇ ಇದ್ದರೆ ಅವನಿಗೆ ಸರಿಯಾದ ಲೆಕ್ಕಪತ್ರ ಏನೂ ಇಲ್ದಿರ ಅವ್ರಿಗೆ ಬಾಯಿ ಬಂದಾಗ ಬಡ್ಡಿಯನ್ನು ತಗೊಳ್ತಾ ಹೋಗ್ತಾರೆ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಂಸ್ಥಿಕ ಸಾಲವನ್ನು ಕೊಡಬೇಕು ಅಂತ. ವೆನ್ ದಿ ಟೇಕ್ ದಿ ಇನ್ಸ್ಟಿಟ್ಯೂಷನಲ್ ಲೋನ್, ಇಟ್ ಹ್ಯಾಸ್ ಸಮ್ ಅಶ್ಯೂರೆನ್ಸ್. ಅವ್ರಿಗೆ ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ, ಎಷ್ಟು ಬಡ್ಡಿ ಕಟ್ಟಬೇಕು, ಎವ್ರಿಥಿಂಗ್ ಈಸ್ ಆಡಿಟೆಡ್. ಸೊ ರೈತರನ್ನ ನಾವು ಮೋಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ. ಹಾಗಾಗಿ ಅವರನ್ನು ಸಾಂಸ್ಥಿಕ ಸಾಲದ ಒಂದು ನೆಟ್ಟಿಗೆ ತರಬೇಕು ಅನ್ನೋದು ಉದ್ದೇಶವಾಗಿತ್ತು. ಯಾಕೆಂದರೆ ತುಂಬ ಜನದ ಹತ್ರ ಬ್ಯಾಂಕ್ ಪಾಸ್ಬುಕ್ ಇರ್ತಿರ್ಲಿಲ್ಲ, ಅಥವಾ ಬ್ಯಾಂಕ್ ಅಕೌಂಟ್ಸ್ ಇರ್ತಿರ್ಲಿಲ್ಲ, ಅಥವಾ ಬ್ಯಾಂಕಿಗೆ ಹೋಗೋ ಅಭ್ಯಾಸವನ್ನು ಇಟ್ಕೊಳ್ತಿರ್ಲಿಲ್ಲ. ಯಾರೋ ಪಕ್ಕದ ಮನೆಯವ್ರು ಸಾಲ ಕೊಡ್ತಾರೆ ಅಂದರೆ ಅವ್ರ ಹತ್ರ ಬಡ್ಡಿಗೆ ಸಾಲ ತಗೊಂಡು ಮಾಡ್ತಿದ್ರು. ಸೊ ಹಾಗಾಗಿ ಇವರನ್ನ ಸಾಂಸ್ಥಿಕ ಸಾಲದ ಮೂಲಕ್ಕೆ ತರಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಸೊ ದಟ್ ವಾಸ್ ದಿ ಮೇನ್ ಇಂಟೆನ್ಷನ್. ಇಲ್ಲಿ ಇರುವಂತಹ ರೈತರನ್ನ, ಅಂದರೆ BPL ಬಿಲೋ ಪಾವರ್ಟಿ ಲೈನ್ ಇರುವಂಥ ರೈತರನ್ನ ಗುರುತಿಸೋದು, ಅವರ ಸಮಸ್ಯೆಗಳನ್ನು ಪರಿಶೋಧಿಸೋದು, ಅವರಿಗೆ ಲಾಭದಾಯಕ ಉದ್ಯೋಗಗಳನ್ನು ಒದಗಿಸೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸೋದು, ಮತ್ತು ಗ್ರಾಮೀಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸೋದು, ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸೋದು, ಇವೆಲ್ಲ ಕೂಡ ಇಲ್ಲಿ ಬರುತ್ತೆ. ಅಂದರೆ ಥ್ರೂ ದಿಸ್ ಮಾರ್ಜಿನಲ್ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಲೇಬರರ್ಸ್ ಏಜೆನ್ಸಿ, ಮೆನಿ ಆಕ್ಟಿವಿಟೀಸ್ ಲೈಕ್ ಪ್ರೊವೈಡಿಂಗ್ ಪ್ರಾಫಿಟಬಲ್ ಜಾಬ್ಸ್ ಫಾರ್ ದೀಸ್ farmers, small farmers, opening up of village industries or the cottage industries, and to give them financial assistance whenever they need it, and many more related activities, so that they are not jobless, or they do not make any losses, or they do not undergo any losses. That was the main intention of this particular program. ನೆಕ್ಸ್ಟು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮು. ಇದೆಲ್ಲ ಆ್ಯಕ್ಚುಲಿ ಹಳೆ ಕಾರ್ಯಕ್ರಮಗಳು. ಇವೆಲ್ಲ ಹೋಗಿ ಇವತ್ತು ಎಲ್ಲದಕ್ಕಿಂತ ನರೇಗಾ ಕಾರ್ಯಕ್ರಮ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಬಟ್ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇತ್ತು ಅನ್ನೋದು ನಿಮ್ಮ ಗಮನಕ್ಕೆ ಇರಬೇಕು. ಸ್ವಾತಂತ್ರ್ಯ ಬಂದಾಗಿನಿಂದ ಸರ್ಕಾರ ಒಂದಲ್ಲ ಒಂದು ಕಾರ್ಯಕ್ರಮವನ್ನು, ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಮಾಡೋದಕ್ಕೆ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಕಾಲಕ್ಕೆ ಅನುಷ್ಠಾನ ಮಾಡ್ತಾನೇ ಇದೆ ಅನ್ನೋದು ಮನವರಿಕೆ ಆಗಬೇಕು ಅನ್ನೋದಕ್ಕೋಸ್ಕರ ಹಳೆ ಕಾರ್ಯಕ್ರಮಗಳನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಹೆಚ್ಚುವರಿ ಆಹಾರ ಧಾನ್ಯವನ್ನು ಕೂಲಿ ರೂಪದಲ್ಲಿ ನೀಡೋದಕ್ಕೆ, ಗ್ರಾಮೀಣ ವ್ಯವಸ್ಥೆಯ ಅಭಿವೃದ್ಧಿಯ ಮೂಲಕ ಹಳ್ಳಿ ಜನತೆಗೆ ಆದಾಯ ಮತ್ತು ಪೌಷ್ಟಿಕತೆ ವೃದ್ಧಿಸುವ ಧ್ಯೇಯದೊಂದಿಗೆ 1977-78ರಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಅಂದರೆ ಇದು ಕೂಲಿಗಾಗಿ ಕಾಳು ಅಂತಾರಲ್ಲ, ಸೊ ಹಾಗಾಗಿ ಆ ಥರ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್
It was not to provide wages in form of finance. The wages was given in form of food. ಅಂದರೆ ಹಣದ ರೂಪದಲ್ಲಿ ಇಲ್ಲಿ ಕೂಲಿ ಕೊಡೋದಕ್ಕೆ ಬದಲು ಕಾಳಿನ ರೂಪದಲ್ಲಿ ಕೂಲಿಯನ್ನು ಕೊಡೋದು ಅಂತ ಹೇಳಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮನ್ನು ಶುರು ಮಾಡಿದ್ರು. 1977-78ರಲ್ಲಿ ಶುರುವಾದರೂ ಕೂಡ ನಂತರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಹೇಳಿ 1980ರಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ವಾಸ್ ನಾಟ್ ಸಿಸ್ಟಮ್ಯಾಟಿಕ್ ವೆನ್ ಇಟ್ ವಾಸ್ ಸ್ಟಾರ್ಟೆಡ್, ಬಟ್ ಲೇಟರ್ ಆನ್ ದೇ ಮೇಡ್ ಇಟ್ ಸಿಸ್ಟಮ್ಯಾಟಿಕಲಿ ಅಪ್ಲಿಕಬಲ್ ಓನ್ಲಿ ಆಫ್ಟರ್ ದಿ ಓನ್ಲಿ ಥ್ರೂ 5-year plans. 1981 ನಂತರ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನ ಕ್ರಮಬದ್ಧವಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. The main intention or the main objective of this program is to provide more employment opportunities for the rural unemployed youths. ಅಂದರೆ ಗ್ರಾಮೀಣ ನಿರುದ್ಯೋಗಿ ಯುವಕರಿಗೆ ಹೆಚ್ಚುವರಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸೋದು ಇದರ ಮುಖ್ಯವಾದ ಉದ್ದೇಶ. ಗ್ರಾಮೀಣ ಅರ್ಥವ್ಯವಸ್ಥೆಯ ಮೂಲ ರಚನೆಯನ್ನು ಬಲಪಡಿಸೋದಕ್ಕೆ ಶಾಶ್ವತ ಆಸ್ತಿಗಳ ನಿರ್ಮಾಣ, ದಟ್ ಈಸ್ ಟು ಕನ್ಸ್ಟ್ರಕ್ಟ್ ದ ಪರ್ಮನೆಂಟ್ ವೆಲ್ತ್ ಆರ್ ದಿ ಪರ್ಮನೆಂಟ್ ಪ್ರಾಪರ್ಟಿ ಇನ್ ದ ವಿಲೇಜಸ್ ಟು ಚೇಂಜ್ ದಿ ಸ್ಟ್ರಕ್ಚರ್ ಆಫ್ ದಿ ವಿಲೇಜ್. ಅಂದರೆ ಅದರ ಮೂಲಭೂತ ರಚನೆಯನ್ನೇ ಬದಲಾಗುವಂತಹ ಕೆಲವೊಂದು ಆಸ್ತಿಗಳನ್ನು ನಿರ್ಮಾಣ ಮಾಡೋದು. ಬಸ್ ಸ್ಟ್ಯಾಂಡ್ ಕಟ್ಟಿಸೋದು, ರಸ್ತೆ ನಿರ್ಮಾಣ ಮಾಡೋದು, ಅಥವಾ ಎಲೆಕ್ಟ್ರಿಕ್ ಪೋಲ್ಗಳನ್ನು ಹಾಕ್ಸೋದು, ಮನೆಗೆ ವಿದ್ಯುದೀಕರಣ ಮಾಡಿಸೋದು, ವಾಟರ್ ಸಪ್ಲೈ ಮಾಡೋದು, ಬೃಹತ್ ನೀರಾವರಿಯನ್ನು ಒದಗಿಸೋದು, ಇವೆಲ್ಲ ಕೂಡ ಒಂದು ರೀತಿ ಆ ಹಳ್ಳಿಗೆ ಆಸ್ತಿಯನ್ನು ನಿರ್ಮಾಣ ಮಾಡಿದಾಗೆ. ಒಂದ್ಸತಿ ನೀವು ಅದನ್ನು ನಿರ್ಮಾಣ ಮಾಡಿದ್ರೆ ಹಳ್ಳಿ ತನ್ಪಾಡಿಗೆ ತಾನು ನಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ಟು ಪ್ರೊವೈಡ್ ಅ permanent wealth or asset in that particular village. ದಟ್ ವಾಸ್ ದಿ ಇಂಟೆನ್ಷನ್. ಆಮೇಲೆ ಕೂಲಿಗಾಗಿ ಕಾಳು ಕೊಡೋ ಉದ್ದೇಶ ಏನಿತ್ತು ಅಂತಂದ್ರೆ, ಜನ ಆ ದುಡ್ಡು ತಗೊಂಡೋಗಿ ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಅವರು ಊಟಕ್ಕೆ ಬಳಸ್ತೇನೆ ಇರ್ಬೋದಿತ್ತು. ಸೊ ಹಾಗಾಗಿ ಅದು ಕೂಲಿಗಾಗಿ ಕಾಳು ಕೊಟ್ಟಿದ್ದು ಮೇನ್ ಉದ್ದೇಶ, ಅದರ ಮುಖ್ಯವಾದ ಉದ್ದೇಶ ಜನತೆಯ ಪೌಷ್ಟಿಕಾಂಶವನ್ನ ಸುಧಾರಣೆ ಮಾಡೋದು ಮತ್ತೆ ಜೀವನ ಮಟ್ಟವನ್ನ ಸುಧಾರಣೆ ಮಾಡುವಂಥದ್ದು. ದಟ್ ಇಸ್ ಟು ಪ್ರೊವೈಡ್ ನ್ಯೂಟ್ರಿಷನಲ್ ಫುಡ್ ಟು ದಿ ಪೀಪಲ್ ಸೊ ದಟ್ ದೇ ಹ್ಯಾವ್ ನ್ಯೂಟ್ರಿಷನಲ್ ಫುಡ್ ಆ್ಯಂಡ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಲ್ಸೋ ಇಂಪ್ರೂವ್ಸ್. ದಟ್ ವಾಸ್ ದಿ ಮೇನ್ ಇಂಟೆನ್ಷನ್. ಅದಲ್ದಿರ ಅದರ ಜೊತೆಗೆ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು. ಹೇಗೆ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು ಅಂತಂದ್ರೆ, ಕೃಷಿಯಲ್ಲಿ ಯಾಂತ್ರೀಕರಣವನ್ನ ತರುವಂಥದ್ದು, ಕೃಷಿಯನ್ನ ಇನ್ನಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡೋ ಹಾಗೆ ಮಾಡುವಂಥದ್ದು. ಕೃಷಿ ಭೂಮಿ ಬಹಳ ಚಿಕ್ಕದಾಗಿದ್ರೆ ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್, ಎಲ್ಲ ಭೂಮಿಯನ್ನು ಸಣ್ಣ ಸಣ್ಣ ಭೂಮಿಯನ್ನು ಸೇರಿಸಿ ಸಂಯೋಜನೆ ಮಾಡಿ ಫಾರ್ಮಿಂಗ್ ಅನ್ನು ಮಾಡುವಂಥದ್ದು. ಸೊ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂದಾಗ ಸರಿಯಾದ ಬಿತ್ತನೆ ಬೀಜವನ್ನು ಕೊಡಬೇಕು, ಸರಿಯಾದ ಟೈಮಲ್ಲಿ ನೀರು ಹಾಯಿಸೋದಕ್ಕೆ ಸಣ್ಣ ನೀರಾವರಿ ಯೋಜನೆಗಳನ್ನು ರೂಪಿಸುವಂಥದ್ದು, ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ದಟ್ ಈಸ್ ಡೆವಲಪ್ಮೆಂಟ್ ಆಫ್ ವಾಟರ್ ಶೆಡ್ ಏರಿಯಾಸ್. ಸೊ ಆಲ್ ದೀಸ್ ಆರ್ ದ ಮೇನ್ the initiatives that was taken by the government for the development of agriculture. ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಆಗಿಂದಾಗೆ ತಗೊಂಡಿರುವಂತಹ ಕಾರ್ಯಕ್ರಮಗಳು ಇವೆಲ್ಲ. ಈ ಕೃಷಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋ ಉದ್ದೇಶ ಇದ್ದಿದ್ದು ಕೂಡ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ವರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ತುಂಬಾ ಜನ ಜನಸಂಖ್ಯೆ ಅಥವಾ ಗರಿಷ್ಠ ಮಟ್ಟದ ಜನಸಂಖ್ಯೆ ಇನ್ನೂ ಕೂಡ ಕೃಷಿಯನ್ನೇ ಅವಲಂಬಿಸಿರೋದ್ರಿಂದ ಕೃಷಿಯನ್ನು ಅಭಿವೃದ್ಧಿಪಡಿಸೋದು ಸರ್ಕಾರದ ಆದ್ಯ ಕರ್ತವ್ಯ ಆಗತ್ತೆ. ಸೊ ಹಾಗಾಗಿ ಕೃಷಿಯನ್ನು ಅಭಿವೃದ್ಧಿಪಡಿಸೋದ್ರ ಮೂಲಕ ಗ್ರಾಮೀಣ ಬಡತನವನ್ನ, ನಿರುದ್ಯೋಗವನ್ನ ಹೋಗ್ಲಾಡಿಸೋದು ಇದರ ಉದ್ದೇಶ. ದಟ್ ಈಸ್ ಥ್ರೂ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್ ದ ಮೇನ್ ಇಂಟೆನ್ಷನ್ ವಾಸ್ ಟು ಅಲಿವಿಯೇಟ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸ್ ಎಸ್ಪೆಷಲಿ. ಮತ್ತೆ ಎಫೆಕ್ಟಿವ್ ಲ್ಯಾಂಡ್ ರಿಫಾರ್ಮ್ಸ್, ಪರಿಣಾಮಕಾರಿಯಾದ ಭೂಸುಧಾರಣೆಗಳು. ಭೂಸುಧಾರಣೆ ಅಂದಾಗ ವಿ ಮೇ ಟಾಕ್ ಅಬೌಟ್ ಸಾಯಿಲ್ ಕನ್ಸರ್ವೇಷನ್, ಭೂಸಾರ ಸಂರಕ್ಷಣೆ, ಮಲ್ಟಿಪಲ್ ಕ್ರಾಪಿಂಗ್, ವಿವಿಧ ಬೆಳೆಯನ್ನು ಬೆಳೆಯುವಂಥದ್ದು, ಕಾಲುವೆಗಳ ನಿರ್ಮಾಣವನ್ನು ಮಾಡುವಂಥದ್ದು, ಕಾಲುವೆಗಳ ನಿರ್ಮಾಣ ಮಾಡಿ ಅದರ ಮೂಲಕ ನೀರನ್ನು ಹಾಯಿಸುವಂಥದ್ದು, ವಾಟರ್ ಸಪ್ಲೈ ಥ್ರೂ ಕೆನಾಲ್ಸ್, small irrigation projects in the villages so that they get continuous water supply for the agriculture whenever they need.
ನೀವು ನೀರಾವರಿ ಸೌಲಭ್ಯ ಮಾಡೋದರ ಮೂಲಕ ಅವ್ರಿಗೆ ಯಾವಾಗ ನೀರು ಬೇಕೋ ಅವಾಗ ಹಾಯಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗತ್ತೆ. ಸೊ ಹಾಗಾಗಿ ಆಮೇಲೆ ತುಂಬ ಸಣ್ಣ ಸಣ್ಣ ಭೂಮಿಯನ್ನು ಇಟ್ಕೊಂಡಿರುವಂತಹ ರೈತರು ಯಾರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಎಲ್ಲರ ಭೂಮಿಯನ್ನು ಒಟ್ಟಿಗೆ ತಂದು ಬೇಸಾಯ ಮಾಡುವಂಥದ್ದು, ಸಹಕಾರಿ ಬೇಸಾಯವನ್ನು to support cooperative farming. All these were the land reforms, and effective land reforms was very much necessary. Land reforms ಅನ್ನ ಬರೀ ಹೆಸರಲ್ಲಿ ಇಟ್ಟರೆ ಪೇಪರಲ್ಲಿ ಇಟ್ಟರೆ ಸಾಧ್ಯವಾಗಲ್ಲ. ನೀವು ಅಲ್ಲಿ ಕಾರ್ಯಗತಗೊಳಿಸಬೇಕು. ಹಳ್ಳಿಗಳಲ್ಲಿ ಅಲ್ಲಿ ನಿಂತು ಅದನ್ನು ಕಾರ್ಯಗತಗೊಳಿಸಿರೋದು ಮಾತ್ರ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಸುಧಾರಣೆ ಅದು ಪರಿಣಾಮಕಾರಿಯಾಗಿ ಭೂ ಸುಧಾರಣೆಯನ್ನು ತರೋದು, ಅದು ಕೂಡ ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆ ಮಾಡೋದಕ್ಕೆ ಒಂದು ಪ್ರಮುಖ ಕಾರ್ಯಕ್ರಮ ಆಗುತ್ತೆ. ದೆನ್ ಡೆವಲಪ್ಮೆಂಟ್ ಆಫ್ ಕಾಟೇಜ್ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ. ನೋಡಿ, ಒರಿಸ್ಸಾದಲ್ಲಿ ಶೋಲಾಪುರಲ್ಲಿ ಶೋಲಾಪುರ್ ಚಪ್ಪಲಿಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಹಳ್ಳಿಗಳಲ್ಲಿ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್, ಅದಕ್ಕೆ ಬೇಕಾಗಿರುವಂಥ ಫೈನಾನ್ಸನ್ನು ಕೊಡಬೇಕು. ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋ ಹಾಗೆ ಮಾಡಬೇಕು. ಗುಡಿ ಕೈಗಾರಿಕೆಗಳನ್ನು ಅಲ್ಲಲ್ಲಿ ಡೆವಲಪ್ ಮಾಡ್ತಾ ಹೋಗಬೇಕು. ಚನ್ನಪಟ್ಟಣದಲ್ಲಿ ಮರದ ಗೊಂಬೆಗಳು ಇವತ್ತೆಲ್ಲ ಫಾರಿನರ್ಸ್ ಪಾಲಾಗಿದೆ, MNCಗಳ ಪಾಲಾಗಿದೆ. ಅಲ್ಲಿ ಲೋಕಲೈಟ್ಸ್ ಯಾರಿದ್ರು ಯಾರೂ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಇಟ್ ಶುಡ್ ಬಿ ಗಿವನ್ ಟು ದಿ ಲೋಕಲೈಟ್ಸ್ ಸೊ ದಟ್ ಯು ಆರ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದಿ ಲೋಕಲೈಟ್ಸ್. ಇವತ್ತು ಅಲ್ಲಿರುವಂತಹ ಚನ್ನಪಟ್ಟಣದಲ್ಲೇ ಇರುವಂತಹ ಸ್ಥಳೀಯರು ಮರದ ಗೊಂಬೆಯನ್ನು ಮಾಡ್ತಿಲ್ಲ, ಅದನ್ನು MNC ಅವರಿಗೆ ಕೊಟ್ಟಿದ್ದಾರೆ. MNC ಅವರು ಮಾಡಿ ಅದನ್ನು ಮಾರಾಟ ಮಾಡ್ತಿದ್ದಾರೆ. ಎಷ್ಟು ಜನರ ಉದ್ಯೋಗ ಅವಕಾಶಗಳನ್ನು ನಾವು ಕಳೆದಿದ್ದೀವಿ. ಸೊ ಹಾಗಾಗಿ ಅಲ್ಲಲ್ಲಿ ಆಯಾ ಕ್ಷೇತ್ರದಲ್ಲಿ ಇರುವಂತಹ ಏನು ಇಂಪಾರ್ಟೆಂಟ್ ಕಸಬುಗಳಿದೆ ಅದನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ಈಗ ರಾಮನಗರದಲ್ಲಿ ನೀವು ನೋಡಿದ್ರೆ ಒಂದು ಕುಂಬಾರ ದೊಡ್ಡಿ ಅಂತ ಇದೆ, ಅಲ್ಲಿ ಪಾಟ್ ಮೇಕಿಂಗ್ ಇದೆ. ಆ ಪಾಟ್ ಮೇಕಿಂಗಲ್ಲಿ ಮಾಡರ್ನೈಸೇಷನ್ ಹೇಗೆ ಮಾಡೋದು, ಹೊಸದಾಗಿ ಏನು ಆಧುನಿಕತೆಯಿಂದ ಆ ಪಾಟ್ ಮೇಕಿಂಗನ್ನು ಹೇಗೆ ಬದಲಾಯಿಸ್ಬೋದು ಅಂಥೇಳಿ ಅಲ್ಲಿ ಜನರಿಗೆ ಟ್ರೈನಿಂಗ್ ಕೊಟ್ಟು ಅವರೇ ಮಾಡೋ ಹಾಗೆ ಮಾಡಬೇಕೇ ಹೊರತು ನಾವು ಅದನ್ನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಕೊಟ್ಟರೆ ನಾವು ಲೋಕಲೈಟ್ಸ್ಗೆ ಅನ್ಎಂಪ್ಲಾಯ್ಮೆಂಟನ್ನು ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಸರ್ಕಾರ ಆಗಿಂದಾಗೆ ಮಾಡ್ತಾನೆ ಹೋಗ್ತಾ ಇದೆ ನಿವಾರಣೆಗೆ. ಸೊ ಡೆವಲಪ್ಮೆಂಟ್ ಆಫ್ ಕಾಟೇಜ್ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಏಕೆಂದರೆ ಅಗ್ರಿಕಲ್ಚರ್ ಇಸ್ ಅ ಸೀಸನಲ್ ಸೆಕ್ಟರ್. ಒಂದು ಸೀಸನಲ್ಲಿ ಬೆಳೆ ಬೆಳಿಬೋದು, ಇನ್ನೊಂದು ಸೀಸನಲ್ಲಿ ಫಾರ್ಮರ್ಸ್ ಫ್ರೀ ಆಗಿರ್ತಾರೆ. ಇನ್ ಸ್ಪೈಟ್ ಆಫ್ ಸಿಟ್ಟಿಂಗ್ ಫ್ರೀಲಿ ದೇ ಕ್ಯಾನ್ ವರ್ಕ್ ಇನ್ ಕಾಟೇಜ್ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅವರನ್ನು ಸುಮ್ಮನೆ ಸೋಮಾರಿಗಳ ಥರ ಒಂದು ಮಳೆ ಇಲ್ಲದೆ ಇರುವಂಥ ಸೀಸನಲ್ಲಿ ಕೂರಿಸೋದಕ್ಕೆ ಬದಲು ಈ ಗುಡಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರ ಆದಾಯನೂ ಜಾಸ್ತಿ ಆಗುತ್ತೆ, ಅವರ ಜೀವನ ಮಟ್ಟನೂ ಸುಧಾರಣೆ ಆಗುತ್ತೆ, ನಿರುದ್ಯೋಗ ಸಮಸ್ಯೆ ಹೋಗ್ಲಾಡಿಸಿ ಮತ್ತು ಅವರ ಬಡತನದ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ದೆನ್ ಇಂಪ್ಲಿಮೆಂಟೇಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ. ಗ್ರಾಮೀಣ ಅಭಿವೃದ್ಧಿ ಅಂದಾಗ ಒಂದು ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಅಲ್ಲೊಂದು ಸಮುದಾಯ ಭವನ ಬರಬೇಕು, ಅಲ್ಲೊಂದು ಮದುವೆ ಛತ್ರ ಬರಬೇಕು, ಅಲ್ಲೊಂದು ಶಾಲೆ ಬರಬೇಕು. ಹೈಸ್ಕೂಲ್ಗೋಸ್ಕರ ಮಕ್ಕಳು ಒಂದು ಹಳ್ಳಿಯಿಂದ ಇನ್ನೊಂದು ಟೌನ್ಗೆ ನಡ್ಕೊಂಡು ಹೋಗೋ ಹಾಗೆ ಮಾಡಬಾರ್ದು. ಹಳ್ಳಿಗಳಲ್ಲೇ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು, ಕಾಲೇಜ್ಗಳನ್ನು ಕಟ್ಟಿಸ್ಬೇಕು, ಅಂಗನವಾಡಿಗಳು ಇರಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು, ಮತ್ತು ನೀರಿನ ಸೌಲಭ್ಯವನ್ನು ಒದಗಿಸ್ಬೇಕು, ಶುದ್ಧ ಕುಡಿಯೋ ನೀರನ್ನು ಒದಗಿಸುವಂಥ ಜವಾಬ್ದಾರಿ ಸರ್ಕಾರ ತಗೋಬೇಕಾಗತ್ತೆ. ಇಂಪ್ಲಿಮೆಂಟೇಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಪ್ರೊವೈಡ್ ದೆಮ್ ವಿತ್ ಕ್ಲೀನ್ ಡ್ರಿಂಕಿಂಗ್ ವಾಟರ್, you have to give them primary health centers, you have to give them anganwadis, you have to provide them with primary schools, high schools, so that the children need not walk to the far off places to reach schools and colleges. All this has to be done. Roads has to be constructed, electric lines has to be electricity supply has to be given to the people so that they live happily, they live comfortably. ಕರೆಂಟು, ನೀರು ಎಲ್ಲವನ್ನ ಪ್ರೊವೈಡ್ ಮಾಡಬೇಕು, ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲೇಬೇಕು. ಸೊ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಅವರ ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆಗೆ ಕಾರಣ ಆಗುತ್ತೆ. ಮತ್ತು PDS ಅಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆನಲ್ಲಿ ಅವರಿಗೆ ಆಹಾರವನ್ನು ಒದಗಿಸುವಂಥದ್ದು, ಆಹಾರದ ಜೊತೆ ಇನ್ನಿತರ ಮೂಲಭೂತ ಸೌಲಭ್ಯ ಏನು ಬೇಕೋ ಅದನ್ನು ಒದಗಿಸುವಂಥದ್ದು ಕಡಿಮೆ ಬೆಲೆಗೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. So all this has to be done for poverty and unemployment irrigation programs, and the government has been doing this since many years.
ಇದರ ಜೊತೆ ಡೆವಲಪ್ಮೆಂಟ್ ಆಫ್ ಬೇಸಿಕ್ ಆ್ಯಂಡ್ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್, ಅಗತ್ಯ ಮೂಲಭೂತ ಸೌಲಭ್ಯ, ನಾನು ಹೇಳೋದ್ನಲ್ಲ, ನೀರು, ಕರೆಂಟು, ಬಸ್ ಫೆಸಿಲಿಟಿ, road facility, all these are the basic and necessary infrastructure that any rural area should have. ಇದನ್ನೆಲ್ಲ ಡೆವಲಪ್ ಮಾಡಬೇಕು. ಆವಾಗ ಮಾತ್ರ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ, ಜನ ಓಡಾಡೋದಕ್ಕೆ, ಸಾರಿಗೆ ಸಂಪರ್ಕ ವ್ಯವಸ್ಥೆ ಸುಧಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಎಕ್ಸ್ಟೆನ್ಷನ್ ಆಫ್ ಎಜುಕೇಷನ್ ಸೆಕ್ಟರ್, ಶಿಕ್ಷಣ ಕ್ಷೇತ್ರದ ವಿಸ್ತರಣೆ, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣವನ್ನು ಸೀರಿಯಸ್ ಆಗಿ ಮೊದಲ 14 ವರ್ಷ ಕಂಪಲ್ಸರಿ ಎಜುಕೇಷನ್ ಶುಡ್ ಬಿ ಗಿವನ್ ಫಾರ್ ಆಲ್ ದ ಚಿಲ್ಡ್ರನ್ ಇನ್ ದಿ ರೂರಲ್ ಏರಿಯಾಸ್. ಯೂಶಲ್ ಆಗಿ ಹೆಣ್ಮಕ್ಳನ್ನ ಡ್ರಾಪ್ಔಟ್ ಮಾಡಿಸ್ತಾರೆ, ಸ್ಕೂಲ್ಗೆ ಸೇರಿಸೋದಿಲ್ಲ, ಹೈಸ್ಕೂಲಿಗೆ ಕಳಿಸೋದಿಲ್ಲ. ಇದನ್ನೆಲ್ಲ ಹೋಗಲಾಡಿಸಿ ಅವರ ಮನವೊಲಿಸಿ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗೋ ಹಾಗೆ ಮಾಡಬೇಕಾಗುತ್ತೆ. ದೆನ್ ಎಕ್ಸ್ಪ್ಯಾನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟಿ, ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದಿಸ್. ಹೇಗೆ ನಾವು ಇರಿಗೇಷನ್ ಫೆಸಿಲಿಟಿಯನ್ನು, ನೀರಾವರಿ ಸೌಲಭ್ಯವನ್ನು ವಿಸ್ತರಣೆ ಮಾಡ್ಬೋದು. ಸಣ್ಣ ಪುಟ್ಟ ನೀರಾವರಿ, ನೀವೇನು ಮೇಜರ್ ಪ್ರಾಜೆಕ್ಟ್ ಹಾಕಿ ದೊಡ್ಡ ಡ್ಯಾಮ್ ಕಟ್ಟಿ ಮಾಡಿ ಅಂತಲ್ಲ, ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಅವ್ರವ್ರು ಯಾವ ಬೆಳೆ ಬೆಳೀತಾ ಇರ್ತಾರೋ ಅದಕ್ಕೆ ಬೇಕಾದಷ್ಟು ನೀರನ್ನು ಆ ಟೈಮ್ಗೆ ಹಾಯಿಸುವಷ್ಟು ಕೆಲಸ ಮಾಡಿದರೆ ಸಾಕು, ರೈತರಿಗೆ ಒಳ್ಳೆ ಬೆಳೆ ಸಿಗತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ mainly the population control. The ASHA workers in the villages or the nurses in the primary health centers should educate the women. ಹಳ್ಳಿಯಲ್ಲಿ ಇರುವಂತಹ ಮಹಿಳೆಯರಿಗೆ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಅದರ ಕ್ರಮಗಳನ್ನು ಅನುಸರಣೆ ಮಾಡೋದಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಜನಸಂಖ್ಯೆ ಜಾಸ್ತಿ ಆದರೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಏನೇನು ಕಷ್ಟ ಆಗುತ್ತೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಡೋದು. ಎವ್ರಿಥಿಂಗ್ ಶುಡ್ ಬಿ ಡನ್ ಬೈ ದಿ ಮೆಡಿಕಲ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ದಟ್ ಆರ್ ದೇರ್ ಇನ್ ದಿ ವಿಲೇಜಸ್. ಇರುವಂತಹ ಪ್ರಾಥಮಿಕ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ವೈದ್ಯಕೀಯ ಸಿಬ್ಬಂದಿ ಈ ಕೆಲಸವನ್ನು ಮಾಡಬೇಕಾಗತ್ತೆ. ದೆನ್ you can reduce the poverty and unemployment programs. This is also one of the important programs that has to be taken for alleviation of poverty and unemployment. So these are some of the programs that the government has taken to eradicate or to reduce the poverty and unemployment. ಸೊ ಬಡತನ ಮತ್ತು ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕಾಲಕಾಲಕ್ಕೆ ಕ್ರಮಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅಳವಡಿಸುತ್ತಾ ಬಂದಿದೆ. ಈ ಕ್ರಮಗಳ ಪರಿಣಾಮಕಾರಿ ಅನುಸರಣೆಯು ಈ ಕ್ಲಿಷ್ಟಕರ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಯಶಸ್ವಿಯಾಗುತ್ತದೆ. The government has been implementing measures and programs from time to time to alleviate poverty and unemployment. Effective compliance with these measures will succeed in overcoming these difficult problems. So we need to effectively implement these programs. Only then these problems can be eradicated, especially in the rural economy. So this is about some of the problems undertaken by the government for poverty and unemployment eradication in Karnataka. Thank you.